ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಲೈಫ್ ಬೋಟ್. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಏನು ಚೊಂಬಲ್ಲಿ ನೀರು ತುಂಬಿ ಮತ್ತು ಗಂಗೆ ಪೂಜೆ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ತೋರಿಸೋದ್ನಲ್ಲ. ನೆಕ್ಸ್ಟ್ ಡೇ ನಾವು ನೋಡಿ ಸೂರ್ಯ ಊಟಕ್ಕಿಂತ ಮುಂಚೆ, ಅಂದರೆ ಟೈಮ್ ಇವಾಗ 2:45 ಆಗಿದೆ. ಇವಾಗ ಎದ್ಬಿಟ್ಟು ನೋಡಿ ಈ ಆಯುರ್ವೇದಿಕ್ ಎಣ್ಣೆನ ಮೈಯೆಲ್ಲ ಹಚ್ಕೊಳ್ತಾ ಇದ್ದೀವಿ. ಮೈಯೆಲ್ಲ ಈ ಥರ ಹಚ್ಕೋಬೇಕಾಗುತ್ತೆ. ಯಾಕಂದ್ರೆ ಆ ಆಯುರ್ವೇದಿಕ್ ಎಣ್ಣೆ ನಾನು ಹೇಗೆ ಮಾಡಿದ್ದೀನಿ ಅಂದರೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಇದೆಲ್ಲನೂ ಸ್ವಲ್ಪ ಗಿಡಮೂಲಿಕೆಗಳಿಂದ ತಯಾರಿಸಿರ್ತೀವಿ. ಆ ಎಣ್ಣೆನ ಈ ಥರ ಎಲ್ಲ ಹಚ್ಕೊಂಡು ಸ್ನಾನ ಮಾಡ್ಕೋಬೇಕಾಗುತ್ತೆ. ಸ್ನಾನಕ್ಕೆ ನೋಡಿ ಇವಾಗ ನಾನು ಈ ಬಿಂದಿಗೆನಲ್ಲಿ ಇರುವಂತಹ ನೀರನ್ನು ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಒಂದು ಸತಿ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡೋ ನೀರಿಗೆಲ್ಲನೂ ನಾನು ಮಿಕ್ಸ್ ಮಾಡೋದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೇನೆ. ಈ ಥರ ನಾನು ಪ್ರಾರ್ಥನೆ ಮಾಡಿಕೊಂಡು ಚೊಂಬನ್ನ ಬಿಂದಿಗೆ ಇದು ನೀರು ತುಂಬಿರೋ ಬಿಂದಿಗೆನ ಎತ್ಕೊಂಡು ಹೋಗ್ಬಿಟ್ಟು ನೋಡಿ ಈ ಥರ ಸ್ನಾನ ಮಾಡಿ, ನಾವು ಆಲ್ರೆಡಿ ಹೇಳಿದ್ದೀನಲ್ವ, ನಾನು ಈ ಥರ ಗಿಡಮೂಲಿಕೆಗಳನ್ನೆಲ್ಲ ನಾವು ಧನ್ವಂತರಿ ದೇವ್ರಿಗೆ ಪೂಜೆ ಮಾಡೋವಾಗ ತೊಗೊಂಡು ಬಂದು ಈ ಥರ ನಾವು ಕಾಯಿಸ್ಕಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ನೀರನ್ನ ಬೆರೆಸ್ಕೊಂಡು ಸ್ನಾನ ಮಾಡಿದ್ದೀವಿ. ನೋಡಿ ಇವಾಗ ಕಜ್ಜಾಯ ಸುಡೋದಕ್ಕೆ ಅಕ್ಕಿ ಎಲ್ಲನೂ ಒಣಗಿ ಹಾಕಿ ರೆಡಿಯಾಗಿದೆ ನೆನೆಸ್ಕೊಂಡು. ಇವಾಗ ಅದನ್ನ ಮಿಲ್ಗೆ ಬಂದುಬಿಡ್ತೀವಿ. ಮಿಲ್ಗೆ ಬಂದಮೇಲೆ ನಾವು ಕಜ್ಜಾಯ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ರಂಗೋಲಿ, ಬಣ್ಣದ ರಂಗೋಲಿ ಎಲ್ಲ ರೆಡಿಯಾಗಿದೆ. ನನಗೆ ಯಾವ ರೀತಿ ರಂಗೋಲಿ ಬರುತ್ತೋ ಆ ರೀತಿ ನಾನು ರಂಗೋಲಿ ಹಾಕಿ ಏನು ಕಲರ್ಗಳನ್ನೆಲ್ಲ ತುಂಬಿ ತುಂಬ ಸುಂದರವಾಗಿ ನನಗೆ ಕಾಣಿಸ್ತಾ ಇದೆ. ನಿಮ್ಗೆ ಹೇಗೆ ಇಷ್ಟ ಆಯಿತೋ ಇಲ್ಲ ಅಂತ ಹೇಳಿ. ನೋಡಿ ತುಳಸಿ ಬೃಂದಾವನಕ್ಕೆ ಅರ್ಶಿನ ಕುಂಕುಮ ಇಕ್ಕಿದ್ದೀನಿ. ಹೊಸಲಿಗೆ ಅರ್ಶಿನ ಕುಂಕುಮ ಇಕ್ಕಿ ಹೊಸಲು ಪೂಜೆ ಎಲ್ಲ ಆಗಿದೆ. ಇವಾಗ ಏನು ಈ ಥರ ಎಲ್ಲ ಫಸ್ಟು ಲಕ್ಷ್ಮೀ ಪೂಜೆ, ಹೊಸಲು ಪೂಜೆ ಮಾಡಿಕೊಂಡು ದೇವ್ರನ್ನ ಲಕ್ಷ್ಮಿನ ಸ್ಥಾಪನೆ ಮಾಡೋದಿದೆ. ಇವಾಗ ನಾವು ಕಜ್ಜಾಯ ಮಾಡ್ತಾಯಿದ್ದೀವಿ. ನೋಡಿ ನಮ್ಮ ಹಸ್ಬೆಂಡ್ ಪಾಕ ತೆಗಿತಾ ಇದ್ದಾರೆ. ನನಗೆ ಪಾಕ ತೆಗಿಯೋದಕ್ಕೆ ಬರೋದಿಲ್ಲ. ಅವರು ಪಾಕ ತೆಗ್ದು ಕಜ್ಜಾಯ ಎಲ್ಲ ಮಾಡಿ ಕೊಡ್ತಾರೆ. ನಾನು ಅದನ್ನು ತಟ್ಟಿ ಎಣ್ಣೆಲಿ ಹಾಕ್ಕೊಂಡು ಕಜ್ಜಾಯ ಮಾಡ್ಕೊಳ್ತೀವಿ. ಅಕ್ಕಿ ಎಲ್ಲ ನಾನು ಆವಾಗೇ ತೋರಿಸ್ದಂಗೆ ಸ್ವಲ್ಪ ತ್ಯಾವ ಅಂಶ ಇರೋ ಥರ ನಾವು ಅದನ್ನು ಒಣಗಿಸ್ಕೋಬೇಕು. ಫುಲ್ಲು ಡ್ರೈ ಮಾಡಬಾರ್ದು. ಮಿಲ್ಗೆ ಹೋಗಿ ಪೌಡ್ರ್ ಮಾಡ್ಕೊಂಡು ಬಂದು ಅದನ್ನು ಮತ್ತೆ ಜಲ್ದಿ ಹಿಡ್ದು ಇಟ್ಕೋಬೇಕು. ಈ ಥರ ನಾನಿಲ್ಲಿ 2 kg ಅಕ್ಕಿಗೆ 2 kg ಬೆಲ್ಲ ಸರಿ ಸಮವಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪಾಕನ ತಗೋಬೇಕಾಗುತ್ತೆ. ಒಂದು ಬಟ್ಲಲ್ಲೇ ನೀರು ಇಟ್ಕೊಂಡು ಅದನ್ನು ನಾವೇನು ಬೆಲ್ಲ ಸ್ವಲ್ಪ ನೀರನ್ನ ಪಾಕ ಎತ್ಕೊಳ್ತಾ ಇದ್ದೇವೆ, ಬೆಲ್ಲದ ಪಾಕ, ಅದು ಈ ಥರ ಕೈಗೆ ಎತ್ಕೊಂಡ್ರೆ ಈ ಥರ ಬರಬೇಕಾಗುತ್ತೆ ಕೈಗೆ ಪಾಕ. ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ ಪರ್ಫೆಕ್ಟಾಗಿ ಪಾಕ ರೆಡಿ ಆಯಿತು. ಈಗ ನಾವು ಫಟಾಫಟ್ ಅಂತ ಹಸಿಟ್ಟೆಲ್ಲ ಹಾಕ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕಜ್ಜಾಯ ಪಾಕಕ್ಕೆ ಒಣಗಿದ ಕೊಬ್ಬರಿ, ಯಾಲಕ್ಕಿ ಫುಲ್ಲು ಪೌಡ್ರು ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಲಕ್ಕಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಕೊಬ್ಬರಿ ತುರಿ ಚೆನ್ನಾಗಿರುತ್ತೆ ಕಜ್ಜಾಯಕ್ಕೆ. ನೋಡಿ ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ನೀವು ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ರುಚಿಯಾಗಿ ಬರುತ್ತೆ ಕಜ್ಜಾಯ. ಮತ್ತು ಎಳ್ಳು ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಲ್ಲ, ಎಳ್ಳು, ಕೊಬ್ಬರಿ, ಯಾಲಕ್ಕಿ ಇದೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇವಾಗ ನಾನಿಲ್ಲಿ 2 kg ಅಕ್ಕಿ, ಯಾವ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ದೊಡ್ಡಕ್ಕಿ ಅಂತಾರೆ ನಮ್ಮ ಕಡೆ. ಅದನ್ನು ನಾವು ಕಜ್ಜಾಯಕ್ಕೆ ಬಳಸ್ತೀವಿ. ನೋಡಿ ಈ ಥರ ಅದು ಸ್ವಲ್ಪ ಬ್ರೌನ್ ಕಲರ್ ಇರುತ್ತೆ ಅಕ್ಕಿ, ಸ್ವಲ್ಪ ದಪ್ಪ ಇರುತ್ತೆ. ಅದನ್ನು ನಾನು ತೊಗೊಂಡಿದ್ದೀನಿ. ಈಗ ಈ ಥರ ಕಲಿಸ್ಕೊಂಡು ನಾವು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ತಾ ಇರಬೇಕಾಗುತ್ತೆ. ಇಲ್ಲಾಂದರೆ ಉಂಡುಂಡೆ ಆಗಿಬಿಡುತ್ತೆ ಕಜ್ಜಾಯ. ಸಾಫ್ಟಾಗಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕಂದ್ರೆ ನಾವು ಈ ಥರ ಕೋಲಲ್ಲಿ ಮುದ್ದೆ ರೀತಿ ಕೈ ಆಡಿಸ್ತಾ ಇರಬೇಕು. ನಮ್ಮ ಹಸ್ಬೆಂಡ್ ತುಂಬ ಎಫರ್ಟ್ ಹಾಕಿದ್ದಾರೆ. ಯಾಕಂದರೆ ಪಾಕ ಎತ್ತಿದ್ದು ಅವರೇ, ಈ ಥರ ಎಲ್ಲ ಮಾಡ್ತಾ ಇರೋದು ಅವರೇ. ನೋಡಿ ಇಬ್ಬರು ಸೇರ್ಕೊಂಡು ಕಜ್ಜಾಯ ಮಾಡ್ತಾಯಿದ್ದೀವಿ. ಇಲ್ಲಿ ಪಕ್ಕದಲ್ಲಿ ನಾನು ಲಕ್ಷ್ಮೀ ರಂಗೋಲಿ ಇಕ್ಕಿದ್ದೀನಿ. ಯಾಕಂದರೆ ಕಜ್ಜಾಯ ಮಡಿಕೆ ಇಟ್ಟು ಅದಕ್ಕೆಲ್ಲ ನಾವು ಪೂಜೆ ಮಾಡ್ತೀವಿ. ಆಮೇಲೆ ನಾವು ಎಣ್ಣೆಗೆ ಕಜ್ಜಾಯ ಹಾಕ್ಕೊಳ್ತೀವಿ. ಕೈಯೆಲ್ಲ ಫುಲ್ಲು ನೋವು ಬಂದುಬಿಡುತ್ತೆ ಫ್ರೆಂಡ್ಸ್, ಅದೆಲ್ಲ ಮಿಕ್ಸ್ ಮಾಡ್ತಾ ಇದ್ದರೆ. ಯಾಕಂದರೆ ಬರ್ತಾ ಹಸಿಟ್ಟು ಆಗ್ತಾ ಫುಲ್ಲು ಗಟ್ಟಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಮ್ಮ ಹಸ್ಬೆಂಡು ಮಾಡ್ತಾಯಿದ್ದಾರೆ. ಇವಾಗ ನಾನು ಮಡಿಕೆ ಇಟ್ಕೊಂಡಿದ್ದೀನಿ. ಸೊ ಇವು ನೋಡಿ ಎಷ್ಟು ಪರ್ಫೆಕ್ಟಾಗಿ ಸೂಪರಾಗಿ ಬಂದಿದೆ ಕಜ್ಜಾಯ. ಅದೇ ಹಸ್ಬೆಂಡ್ ವೈಫು ಸೇರಿಕೊಂಡು ಕಜ್ಜಾಯ ಮಾಡಿದ್ರೆ ಕಜ್ಜಾಯ ಸೂಪರಾಗಿ ಬರುತ್ತೆ. ನಮ್ಮ ಮನೇಲಿ ನಿಜ ಕಜ್ಜಾಯ ತುಂಬ ಚೆನ್ನಾಗಿ ಬಂದಿತ್ತು.
ಈ ಕಜ್ಜಾಯ ಪಾಕ ಎತ್ತಿದ ಮೇಲೆ ನಾನು ಇವಾಗ ಹೋಗಿ ಲಕ್ಷ್ಮಿನೆಲ್ಲ ಸ್ಥಾಪನೆ ಮಾಡಬೇಕು. ಲಕ್ಷ್ಮಿಗೆ ಸೀರೆ ಉಡಿಸಿ ಮತ್ತು ಅಮ್ಮನವ್ರನ್ನೆಲ್ಲ ಲಕ್ಷ್ಮೀನೆಲ್ಲ ರೆಡಿ ಮಾಡಿ ಕಳಶ ಸ್ಥಾಪನೆ ಮಾಡಿ ಎಲ್ಲ ಮಾಡೋ ಕೆಲಸ ತುಂಬ ಇದೆ. ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದಾನೆ, ನಾನು ನಮ್ಮ ಹಸ್ಬೆಂಡು ಕಜ್ಜಾಯ ಮಾಡ್ತಾಯಿದ್ರೆ ನನ್ನ ದೊಡ್ಡ ಮಗ ದಿಲ್ವಿನು ವಿಡಿಯೋ ಮಾಡ್ತಾಯಿರೋದು. ಹ್ಯಾಪಿ ದಿವಾಲಿ ಎಲ್ಲರಿಗೂ. ನೋಡಿ ನಮ್ಮ ಮನೆಯಲ್ಲಿ ಕಜ್ಜಾಯ ಇವತ್ತು ನಮ್ಮ ಹಸ್ಬೆಂಡ್ ಮಾಡಿದ್ದಾರೆ. ನೋಡಿ ಕಜ್ಜಾಯ ಮಾಡಿದೀವಿ ನೋಡಿ ಎಷ್ಟು ಚೆನ್ನಾಗಿ. ಇದು ಇದು ಸ್ವಲ್ಪ ತಣ್ಣಗಾಗಲಿ, ಒಂದು 2-3 ಅವರ್ ತಣ್ಣಗಾಗಲಿ, ಆಮೇಲೆ ಸುಡೋಣ. ಓಕೆನಾ? ಬಿಸಿಯಾಗ ತಣ್ಣಗಾದ್ಮೇಲೆ. ಸೊ ತುಂಬ ಪೂಜೆಗಳಿದ್ದಾವೆ, ಲಕ್ಷ್ಮಿ ಎಲ್ಲ ಕುಣಿಸೋದಿದೆ ಬಾಕಿ. ನೀವೆಲ್ಲ ಚೆನ್ನಾಗಿ ಸೇಫಾಗಿ ಖುಷಿಯಾಗಿ ಎಲ್ಲರೂ ಸೇರಿ ಹಬ್ಬ ಮಾಡ್ಕೊಳ್ಳಿ. ಚೆನ್ನಾಗಿ ಈ ದೀಪಾವಳಿ ಹಬ್ಬ 4 ದಿನನೂ ಎಂಜಾಯ್ ಮಾಡಿ. ಹ್ಯಾಪಿ ದಿವಾಲಿ. 1 ಸೆಕೆಂಡ್. ಹೀಗೆ ನಮ್ಮ ಜರ್ನಿ ಹೋಗ್ತಾ ಇರುತ್ತೆ. ಇವತ್ತು ಏನೇನು ಮಾಡ್ತೀನಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ಇದೇ ರೀತಿ ವಿಡಿಯೋಸ್ ನೋಡಬೇಕಂದ್ರೆ, ನನಗೆ ಸಪೋರ್ಟ್ ಮಾಡಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ರೆಫರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೋಡಿ ಫ್ರೆಂಡ್ಸ್, ಪೂಜೆಗೆಲ್ಲ ರೆಡಿ ಆದೆ. ಮತ್ತು ನನ್ನ ದೀಪ ಆರಾಧನೆ ಎಲ್ಲ ಸ್ಟಾರ್ಟ್ ಆಯಿತು. ಮತ್ತು ಮರ ಬಾಗಿನ ಎಲ್ಲ ತುಂಬಿದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ವರಲಕ್ಷ್ಮಿ ಅಮ್ಮನ ಸ್ಥಾಪನೆ ಮಾಡಿದ್ದೀವಿ. ಲಕ್ಷ್ಮಿ ಅಮ್ಮನ ನಾನು ಈ ಥರ ಪ್ರತಿ ದೀಪಾವಳಿಗೆ ಸ್ಥಾಪನೆ ಮಾಡ್ತೀವಿ. ಯಾಕಂದರೆ ದೀಪಾವಳಿ ಅನ್ನೋದೇ ಲಕ್ಷ್ಮಿ ನಾರಾಯಣರ ಪೂಜೆ ಆಗಿರುತ್ತೆ. ನೋಡಿ ಈ ಥರ ಸೀರೆ ಉಡಿಸಿ ಕಳಶ ಸ್ಥಾಪನೆ ಮಾಡಿ, ಮುಖವಾಡ ಹಾಕಿ, ದೇವ್ರಿಗೆ ಅಲಂಕಾರ ಮಾಡಿ, ದೀಪಗಳನ್ನೆಲ್ಲ ಹಚ್ಚಿ ದೇವ್ರ ಮನೆಯನ್ನು ಈ ಥರ ನಾನು ಅಲಂಕಾರ ಮಾಡಿರ್ತೀನಿ. ಮತ್ತು ಲಕ್ಷ್ಮೀ ಅಮ್ಮನಿಗೆ ತುಪ್ಪದ ದೀಪ ಮತ್ತು ಉಪ್ಪು ಅಕ್ಕಿ ಎಲ್ಲ ಸ್ಟೆಪ್ ಬೈ ಹಾಕಿ ಮೇಯ್ನಾಗಿ ತುಪ್ಪ ಅದಕ್ಕೆ ಏಲಕ್ಕಿ, ಲವಂಗ, ಒಂದು ಸ್ವಲ್ಪ ಚಕ್ಕೆ, ಕಾಸು ಎಲ್ಲ ಹಾಕಿ ಮತ್ತು ಬಟ್ಲಾಡಿಕೆ ಎಲ್ಲ ಹಾಕಿಬಿಟ್ಟು ದೀಪ ಆರಾಧನೆ ಮಾಡಿದ್ದೀನಿ. ಪಂಚ ಆರತಿ ಮಾಡಿದ್ದೀನಿ. ಮತ್ತು ಗಂಧದ ಕಡ್ಡಿ, ಧೂಪ ಎಲ್ಲ ಹಾಕಿದ್ದೀನಿ. ಇಲ್ಲಿ 3 ದೀಪ ನಿಮಗೆ ಕಾಣಿಸ್ತಾ ಇರ್ಬೋದು. ಅದನ್ನು ನಾವು ಏನಕ್ಕೆ ಹಚ್ತೀವಿ ಅಂದರೆ ಅದು ಒಂದು ಉಪ್ಪಿನ ದೀಪ ಇದೆ, ಒಂದು ಅಕ್ಕಿ ದೀಪ ಇದೆ, ಒಂದು ಎಳ್ಳು ದೀಪ ಇದೆ. ಪಾರ್ವತಿ ಪರಮೇಶ್ವರರಿಗೆ, ಲಕ್ಷ್ಮೀನಾರಾಯಣರಿಗೆ ಮತ್ತು ಎಳ್ಳು ದೀಪ ಅನ್ನೋದೇನೆಂದರೆ ಪಿತೃದೇವತೆಗಳಿಗೆ ಒಂದು ದೀಪ ನಾವು ಆರಾಧನೆ ಮಾಡ್ತೀವಿ ದೀಪಾವಳಿಗೆ. ನೋಡಿ ಫ್ರೆಂಡ್ಸ್, ಬೃಂದಾವನ ಪೂಜೆ ಆಗಿದೆ. ಮತ್ತು ತುಳಸಿ ದೇವ್ರ ಹತ್ರ ದೀಪ ಹಚ್ಚಿದ್ದೀವಿ. ಹೊಸಲು ಪೂಜೆ ಎಲ್ಲ ಫಸ್ಟು ಯಾರೇ ಪೂಜೆ ಮಾಡಬೇಕಾದ್ರೂ ಹೊಸಲು ಪೂಜೆ ಮಾಡ್ಕೋಬೇಕಾಗುತ್ತೆ. ಮತ್ತು ಬೃಂದಾವನ ಪೂಜೆ ಮಾಡಿ ಎಲ್ಲ ಆದಮೇಲೆ ಒಳಗೆ ಬಂದು ದೇವರ ಹತ್ರ ನಾವು ಪೂಜೆ ಮಾಡಿ ಅಲಂಕಾರ ಎಲ್ಲ ಆದಮೇಲೆ, ಪೂಜೆ ಎಲ್ಲ ದೀಪಾರಾಧನೆ ಎಲ್ಲ ಆಗಿ ಮಂಗಳಾರತಿ ಎಲ್ಲ ಆದಮೇಲೆ ನಾವು ದೇವರ ನಾಮಗಳನ್ನು, ಅಷ್ಟಸೂತ್ರಗಳನ್ನು ಮತ್ತು ದೇವರ ಸೂತ್ರಗಳನ್ನು ಎಲ್ಲ ಹೇಳಿಕೊಂಡು ಈ ಥರ ನಾವು ಒಂದು 30 ನಿಮಿಷ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಮತ್ತು ಜಪ ಮಾಡ್ತೀವಿ. ಅಮ್ಮನ ಎಲ್ಲ ಅಷ್ಟಲಕ್ಷ್ಮಿ ಸೂತ್ರಗಳನ್ನು ಹೇಳ್ತೀನಿ. ಮತ್ತು ಲಕ್ಷ್ಮೀ ಸೂತ್ರಗಳನ್ನು ಹೇಳ್ತೀನಿ, ನಾರಾಯಣ ಸೂತ್ರಗಳು ಹೇಳ್ತೀವಿ. ಈ ಥರ ನನಗೆ ಯಾವ್ದು ಬರುತ್ತೋ, ನನಗೆ ಯಾವ್ಯಾವ ದೇವರ ಹಾಡುಗಳು ಇಷ್ಟ ಆಗುತ್ತೋ ಅದೆಲ್ಲ ಮಾಡ್ತೀನಿ. ನೋಡಿ, ಬಾಗಿನ ತುಂಬೋದಂದರೆ ಇದೇ ರೀತಿ ಇರುತ್ತೆ. ಬಾಳೆಹಣ್ಣು ಮತ್ತು ಕಜ್ಜಾಯ ಇದೇ ಮೇಯ್ನ್ ಹಬ್ಬ ನಮ್ಮಲ್ಲಿ. ಈ ಥರ ನಾವು ಮರದಲ್ಲಿ ಈ ಥರ ಎಲ್ಲ ಜೋಡಿಸ್ಕೊಂಡು ಕಜ್ಜಾಯ ಸುಟ್ಟಿರ್ತೇವಲ್ಲ, ಅದು ಕಜ್ಜಾಯ, ಬಾಳೆಹಣ್ಣು, ಗೌರಿ ಸಾಮಾನು ಮತ್ತು ಕಟ್ಟೋಗೆ ಮುಡಿ ದಾರಗಳು, ಹೂವು, ಸ್ವೀಟ್ಸು ಎಲ್ಲ ಥರದನ್ನ ಈ ಮರದಲ್ಲಿ ಇಟ್ಟು ನಾವು ಅಮ್ಮನವ್ರಿಗೆ ಮಂಗಳಾರತಿ ಮಾಡಬೇಕಾಗುತ್ತೆ. ಇದೇ ಮೇಯ್ನು ಈ ಮರ ತುಂಬೋದು. ಯಾಕಂದರೆ ತಾಯಿ ಮನೆಗೆ ಲಕ್ಷ್ಮಿ ಬಂದೇ ಇರ್ತಾರೆ. ಸೊ ನಾವು ಅವ್ರಿಗೆ ಬಾಗಿನ ಕೊಡೋದು ಬಹಳ ಮುಖ್ಯ. ಅದೆಲ್ಲ ಮಾಡಿ ದೇವರಿಗೆ ನೆಮ್ಮದಿಯಿಂದ ಅಮ್ಮನ ನಮ್ಮ ಮಕ್ಕಳು, ನಮ್ಮ ಮಕ್ಕಳಿಗೆ, ನಮ್ಮ ಜೀವನದಲ್ಲಿ ನಮಗೆ ಸುಖ, ಸಂತೋಷ, ಶಾಂತಿ, ಸಮೃದ್ಧಿ, ಯಶಸ್ಸು ಇವೆಲ್ಲ ನಮ್ಮ ಜೀವನದಲ್ಲಿ ತುಂಬಿರಲಿ. ಯಾವಾಗೂ ಲಕ್ಷ್ಮೀನಾರಾಯಣ ಆಶೀರ್ವಾದ ನಮ್ಮ ಜೊತೆಯಲ್ಲಿರಲಿ, ಅವರ ರಕ್ಷಣೆ ನಮ್ಮ ಜೊತೆಯಲ್ಲಿರಲಿ ಅಂತ ಬೇಡ್ಕೊಂಡು ಪ್ರಾರ್ಥನೆ ಮಾಡಿ ಪೂಜೆ ಮಾಡೋದು. ನೋಡಿ, ನಮ್ಮ ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆಗಳು ಹಾಕ್ಕೊಂಡು ಪೂಜೆಗೆ ಅವರು ಎಲ್ಲ ಕೂತಿದ್ರು. ನನ್ನ ತಂಗಿ ಮತ್ತು ನಮ್ಮ ಮೈದ ಅವರ ಮತ್ತು ಮಕ್ಕಳು ಎಲ್ಲ ಬಂದಿದ್ದರು. ಇವಾಗ ಎಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ನಾವು ಬಾಗಿನ ದೇವರಿಗೆ
ಕೊಡ್ತಾಯಿದ್ದೀವಿ ನೋಡಿ. ಈ ಥರ ಅದರಲ್ಲೂ ಮರದಲ್ಲಿ 2 ದೀಪ ಹಚ್ಚಿದ್ದೀವಿ. ಸ್ವೀಟ್ಗಳನ್ನ ಮತ್ತು ಕಾಯೆಲ್ಲ ಒಡೆದು ದೇವರಿಗೆ ಬಾಳೆಹಣ್ಣು, ಚಿಪ್ಪು ಮತ್ತು ಗೌರಿ ಸಾಮಾನೆಲ್ಲ ಇಟ್ಬಿಟ್ಟು ಅಮ್ಮನಿಗೆ ಆರತಿ ಮಾಡ್ತಾಯಿದ್ದೀವಿ. ಮರದ ಆರತಿ ಇದು. ಈ ಥರ 3 ಟೈಮ್ ಮಾಡಿಬಿಟ್ಟು ಅಮ್ಮನ್ನ ಪ್ರಾರ್ಥನೆ ಮಾಡಿಕೊಂಡು ಕೇಳ್ಕೊಬೇಕಾಗುತ್ತೆ. ಸೊ ಕುಟುಂಬದವರೆಲ್ಲ, ನನ್ನ 2 ಮಕ್ಕಳು, ನನ್ನ ಗಂಡ, ನಾನು, ಇದು ನನ್ನ ಫ್ಯಾಮಿಲಿ. ಸೊ ನಾವೆಲ್ಲ ಈ ಒಂದು ಅಮ್ಮನವ್ರಿಗೆ ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ತಾಯಿದ್ದೀವಿ. ದೇವರು ಇಷ್ಟಪಡೋದಂದರೆ ನಾವೆಷ್ಟು ಶ್ರದ್ಧೆ, ಭಕ್ತಿ, ಪ್ರೀತಿಯಿಂದ ಎಲ್ಲ ಅನ್ಯೋನ್ಯವಾಗಿ ಜೊತೆಯಲ್ಲಿ ಇದ್ಕೊಂಡು ನಾವೇನು ಹಬ್ಬನ ಆಚರಿಸ್ತೀವಲ್ವ, ಅದು ಏನು ಮೂಮೆಂಟ್ನ ದೇವರು ಖಂಡಿತ ನೋಡುತ್ತೆ ಮತ್ತು ಸ್ವೀಕಾರ ಮಾಡುತ್ತೆ. ಸಂತೃಪ್ತರಾಗ್ತಾರೆ. ನಾವು ಕೇಳಿರೋ ಎಲ್ಲ ಬ್ಲೆಸ್ಸಿಂಗ್ಸ್ನ ದೇವರು ನಮಗೆ ಕೊಡ್ತಾರೆ ಅನ್ನೋ ನಂಬಿಕೆ ನಂದು. ನೋಡಿ, ಇವಾಗ ಮಕ್ಕಳೆಲ್ಲ ಅಕ್ಷತೆ ಹಾಕ್ತಾಯಿದ್ದಾರೆ. ನಾನು ಚಿಕ್ಕ ಮಗನಿಗೆ ನಾನು ಹೇಳಿ ಅಕ್ಷತೆ ಹಾಕ್ಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದನೇ ನಾವು ಪ್ರತಿಯೊಂದು ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ. ಅದು ನನ್ನ ಒಂದು ಅಭಿಪ್ರಾಯ. ನಾವು ಮಾಡೋ ಪೂಜೆ ಉದ್ದೇಶ ಯಾವ ಕಾರಣಕ್ಕೆ ಮಾಡ್ತಾಯಿದ್ದೀವಿ, ಹೇಗೆ ಮಾಡಬೇಕು, ಅದನ್ನೆಲ್ಲ ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆವಾಗ ಅವರು ದೊಡ್ಡವರು ಆಗ್ತಾ ಅದನ್ನು ಅವರು ಪಾಲಿಸೋದನ್ನು ಕಲಿತಾರೆ. ನೋಡಿ ಫ್ರೆಂಡ್ಸ್, ಮಕ್ಕಳೆಲ್ಲ ಅಕ್ಷತೆ ಹಾಕಿದ್ರು. ಇವಾಗ ಮಕ್ಕಳೆಲ್ಲನೂ ಫಟಾಫಟ್ ಅಂತ ಪಟಾಕಿ ಹೊಡಿಯೋಕ್ಕೆ ಹೋಗ್ಬಿಡೋಣ ಅಂತ ರೆಡಿ ಆಗ್ತಾಯಿದ್ದಾರೆ. ನನ್ನ ದೊಡ್ಡ ಮಗ ಅಂತೂ ತುಂಬ ಭಕ್ತಿ, ಪ್ರಾರ್ಥನೆ ಮಾಡಿಕೊಂಡು ನೋಡಿ ದೇವ್ರಿಗೆ ಅಕ್ಷತೆ ಎಲ್ಲ ಭಕ್ತಿಯಿಂದ ಹಾಕ್ತಿದ್ದಾನೆ. ಎಲ್ಲರಿಗೂ ವೆಯ್ಟ್ ಮಾಡ್ತಿದ್ದಾನೆ ಅವನು, ಪಟಾಕಿ ಹೊಡಿಯೋಣ ಬನ್ನಿ ಅಂತ. ಫ್ರೆಂಡ್ಸ್, ಕಜ್ಜಾಯ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯಲ್ಲಿ. ನೋಡಿ, ದ್ಯುತಿ ನಮ್ಮ ಮಗಳು, ನೋಡಿ ಯೋಗವನ್ ಮಕ್ಕಳೆಲ್ಲ, ಅದೊಂದು ಖುಷಿ ಫ್ರೆಂಡ್ಸ್. ನನ್ನ ಹಬ್ಬ ಅಂದ್ರೇ ಒಂದೇನು ಸಂತೋಷ ಅಂದರೆ, ಆ ಚಿಕ್ಕ ಮಕ್ಕಳೆಲ್ಲ ಕಲರ್ ಬಣ್ಣದ ಬಟ್ಟೆಗಳು ಹಾಕ್ಕೊಂಡು ಖುಷಿಯಾಗಿ ಓಡಾಡ್ತಾ ಇರ್ತಾರೆ. ಮತ್ತು ನಾವು ಮಾಡಿರೋ ಅಡುಗೆ ಎಲ್ಲ ಕೈಯಲ್ಲಿ ಇಟ್ಕೊಂಡು ತಿನ್ಕೊಂಡು ಓಡಾಡ್ತಾ ಇರ್ತಾರೆ. ಅವರಿದ್ರೇ ಒಂದು ಹಬ್ಬಕ್ಕೆ ಒಂದು ಕಳೆ ಬರೋದು. ಸೊ ನೋಡಿ, ನನ್ನ ತಂಗಿ ಉಷಾ ಅಂತ, ನೀವು ಆಲ್ರೆಡಿ ನೋಡಿರ್ತೀರ ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡು. ಅವ್ರ ಚಿಕ್ಕ ಮಗ ಟೇಗನ್ ಅಂತ, ಅವನಿಗೆ 2 ವರ್ಷ ಆಗಿ 2 ವರ್ಷದ ಪಾಪೋದು, ದ್ಯುತಿ ಅಂತ. ಈ ಫ್ಯಾಮಿಲಿ ನೋಡಿ, ಈ ಥರ ಕುಟುಂಬ ಸಮೇತ ದೇವ್ರಿಗೆ ಏನೇ ಮಾಡಿದ್ರು ಎಲ್ಲ ಜೊತೆಯಲ್ಲಿ ಇದ್ಕೊಂಡು ದೇವ್ರ ಪೂಜೆ ಮಾಡಿ ದೇವ್ರಿಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಕೋರಿಕೆಗಳು, ಸಂಕಲ್ಪ ಎಲ್ಲ ಬೇಗ ನೆರವೇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಥರ ನಮ್ಮ ಪೂಜೆ ಎಲ್ಲ ಸಂಪೂರ್ಣ ಆಯಿತು. ಇಲ್ಲಿಗೆ ದೀಪಾವಳಿ ಹಬ್ಬದ ಮೇಯ್ನ್ ಪೂಜೆ ಇದು. ಮೇಯ್ನಾಗಿ ಲಕ್ಷ್ಮೀ ಸ್ಥಾಪನೆ ಮಾಡಿರೋ ಅಂತಹ ಕಜ್ಜಾಯನೆಲ್ಲ ಮಡಲು ತುಂಬಿ ಮರದಲ್ಲಿಟ್ಟು ನಾವೆಲ್ಲನೂ ಪೂಜೆ ಮಾಡ್ಕೊಂಡು ದೇವ್ರ ಪ್ರಾರ್ಥನೆ ಜಪಗಳೆಲ್ಲ ಆದಮೇಲೆ ದೇವರಿಗೆಲ್ಲ ಮರದ ಬಾಗಿನ ಆರತಿ ಮಾಡಿ ಬಾಗಿನ ದೇವರಿಗೆ ಕೊಟ್ಟು ದೇವ್ರಿಗೆ ಅಕ್ಷತೆ ಹಾಕಿ ನಮ್ಮ ಸಂಕಲ್ಪಗಳನ್ನೆಲ್ಲ ಹೇಳಿಕೊಂಡು ದೇವ್ರ ಪೂಜೆ ಆಯಿತು. ಈ ಥರ ಮಾಡ್ತೀವಿ. ಮಾಡಿದ್ದಾದಮೇಲೆ ನಾವು ಅಡುಗೆಗಳು ಸಹ ಮಾಡಿಟ್ಟಿದ್ದೀವಿ. ಇವಾಗ ನಾವು ಮಕ್ಕಳಿಗೆಲ್ಲ ಪಟಾಕಿ ಸುಡೋ ಆಸೆ ಆಗ್ತಾ ಇರುತ್ತಲ್ವ, ಇವಾಗ ನಾವು ಪಟಾಕಿ ಸುಡೋಕ್ಕೆ ಹೋಗ್ತೀವಿ. ಪಟಾಕಿಗಳೆಲ್ಲ ಸುಟ್ಟಿ ಎಲ್ಲ ಆದಮೇಲೆ ನಾವು ಊಟ ಮಾಡೋ ಕಾರ್ಯಕ್ರಮ ಇದೆ. ಊಟಕ್ಕೆ ನಾವು ಸ್ವೀಟು ಮತ್ತು ಪಲಾವ್, ಮೊಸರು ಬಜ್ಜಿ ಮತ್ತು ಒಂದು ಕೋಸಂಬರಿ, ಪಾಯಸ, ಹಪ್ಳ, ಒಂದು ಉದ್ದಿನೋಡೆ, ಈ ಥರ ಎಲ್ಲ ಮಾಡಿದ್ದೀನಿ ನಾನು. ಅದನ್ನೆಲ್ಲ ನಾನು ಕೊನೆಯಲ್ಲಿ ನಾವು ಊಟ ಮಾಡುವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದೇ 3 ದೀಪ ಅನ್ನೋದು. ಈ ಥರ 3 ದೀಪ, ಮರ ತುಂಬೋದು ನೋಡಿ, ದೀಪಾರಾಧನೆ, ಪೂಜೆಯಲ್ಲಿ ಏನೇನು ಇಟ್ಟಿದ್ದೀವಿ, ಹಣ್ಣು ಹಂಪಲುಗಳು, ನೈವೇದ್ಯ, ಈ ಥರ ಅಮ್ಮನವ್ರಿಗೆ ಇಷ್ಟ ಆಗಿರೋಂಥ ಪ್ರತಿಯೊಂದು ನಾನು ಇಟ್ಟಿದ್ದೀನಿ. ಸೊ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನನ್ನ ಜೊತೆ ಇರಲಿ. ನೋಡಿ, ನನ್ನ ತಂಗಿ ಆ್ಯಕ್ಚುಲಿ ಈ ವಿಡಿಯೋ ಎಲ್ಲ ಮಾಡಿರೋದು ನನ್ನ ತಂಗಿನೇ, ಇಲ್ಲಾಂದರೆ ನಾನು ಈ ವಿಡಿಯೋಗಳೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಓಕೆ, ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ. ಥ್ಯಾಂಕ್ ಯು ಸೋ ಮಚ್.